ನಮಸ್ಕಾರ ವೀಕ್ಷಕರೇ, ನಮ್ಮ ಲೋಕ ಚಾನಲ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮೌನೇಶ್ ಬಡಿಗೇರ್. ವೀಕ್ಷಕರೇ, ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ದೇವರ ಹೊಸಪೇಟೆ ಗ್ರಾಮಕ್ಕೆ. ದೇವರ ಹೊಸಪೇಟೆ ಗ್ರಾಮ ಅತ್ಯಂತ ಪ್ರಮುಖವಾದಂತಹ ಒಂದು ಪವಿತ್ರ ಕ್ಷೇತ್ರ. ಯಾಕೆ ಅಂತ ಕೇಳ್ತೀರಾ? ಅಂಧ ಅನಾಥರ ಬಾಳಿಗೆ ಬೆಳಕು ನೀಡಿದ, ನಡೆದಾಡುವ ದೇವರು ಅಂತ ಖ್ಯಾತಿಯನ್ನು ಹೊಂದಿದಂತಹ ಪರಮ ಪೂಜ್ಯ ಶಿವಯೋಗಿ ತ್ರಿಭಾಷಾ ಕವಿಗಳಾದಂತಹ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ಜನಿಸಿದ ಗ್ರಾಮ ದೇವರ ಹೊಸಪೇಟೆ ಗ್ರಾಮ. ಈ ದೇವರ ಹೊಸಪೇಟೆ ಗ್ರಾಮದಲ್ಲಿ ಅವರು ಜನಿಸಿದ ಮನೆ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ, ಬನ್ನಿ. ಗುರುವೇ ಶಿವನು ಶಿವನೇ ಗುರುವು, ಗುರುವೇ ಶಿವನು ಶಿವನೇ ಗುರುವು, ಅವರಲ್ಲಿ ಅಂತರವಿಲ್ಲವಯ್ಯ, ಅವರಲ್ಲಿ ಅಂತರವಿಲ್ಲವಯ್ಯ. ವ್ಯತ್ಯಾಸವನ್ನು ಕಲ್ಪಿಸಿದವಾಗೆ, ವ್ಯತ್ಯಾಸವನ್ನು ಕಲ್ಪಿಸಿದವಾಗೆ, ರವರವ ನರಕ ತಪ್ಪದು ನೋಡ, ರವರವ ನರಕ ತಪ್ಪದು ನೋಡ. ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುವೇ ಶಿವನು ಶಿವನೇ ಗುರುವು, ಗುರುವೇ ಶಿವನು, ಗುರುವೇ ಶಿವನು, ಗುರುವೇ ಶಿವನು, ಶಿವನೇ ಗುರುವು. ವೀಕ್ಷಕರೇ, ತಾವು ಇದೀಗ ಒಂದು ಶಾಸ್ತ್ರಿಗಳಿಂದ ವಚನವನ್ನು ಕೇಳಿದರೆ, ಈ ವಚನವನ್ನು ರಚಿಸಿದವರು ಲಕ್ಷಾಂತರ ಅಂಧರ ಬಾಳಿಗೆ ಬೆಳಕನ್ನು ನೀಡಿದವರು, ಅನಾಥ ಮಕ್ಕಳಿಗೆ ಬದುಕಿನ ದಾರಿಯನ್ನು ತೋರಿಸಿದವರು, ಸಂಗೀತ, ಸಾಹಿತ್ಯ, ಕಲೆ ಎಲ್ಲ ಕ್ಷೇತ್ರಗಳಲ್ಲಿ ಅಪಾರವಾದಂಥ ಸಾಧನೆ ಮಾಡಿದವರು. ಅಂಥ ಒಂದು ಮಹಾತ್ಮರ, ಶಿವಯೋಗಿಗಳ, ತಪಸ್ವಿಗಳ ಪುಣ್ಯ ನೆಲದಲ್ಲಿ ಇವತ್ತು ನಾವಿದ್ದೀವಿ. ವೀಕ್ಷಕರೇ, ಅಂಥ ಒಬ್ಬ ಮಹಾನ್ ಸಾಧಕರು, ಪಂಡಿತರು, ತ್ರಿಭಾಷಾ ಕವಿಗಳು, ಪರಮ ಪೂಜ್ಯ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರು ಮನೆ ಮತ್ತು ಇಲ್ಲಿನ ಅವರ ಬಾಲ್ಯ ಜೀವನವನ್ನು ಕಳೆದಂತಹ ಈ ಒಂದು ಪವಿತ್ರ ನೆಲದ ಬಗ್ಗೆ ಶಾಸ್ತ್ರಿಗಳು ನಮಗೆ ತಿಳಿಸ್ಕೊಡ್ತಾರೆ. ಅವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ವೀಕ್ಷಕರಿಗೆ ತಮ್ಮ ಪರಿಚಯವನ್ನು ಹೇಳಿ. ಬಸವಣ್ಣಯ್ಯ ಶಾಸ್ತ್ರಿಗಳು, ವೆಂಕಟಾಪುರ ಮಠ. ಬಸವಣ್ಣಯ್ಯ ಶಾಸ್ತ್ರಿಗಳು, ವೆಂಕಟಾಪುರ ಮಠ ಅವರು. ಹಾಗೆ ನಮ್ಮ ಕುಮಾರಸ್ವಾಮಿಗಳು, ವೆಂಕಟಾಪುರ ಮಠ ಅವರು. ಮತ್ತೆ ಕುಮಾರ್ ಶಾಸ್ತ್ರಿಗಳು, ಕಲ್ಲೇದೇವರು. ಕುಮಾರ್ ಶಾಸ್ತ್ರಿಗಳು, ಕಲ್ಲೇದೇವರು. ಇವರು ಇವತ್ತು ನಮ್ಮ ಪೂಜ್ಯ ಪುಟ್ಟರಾಜ್ ಗವಾಯಿಗಳವರ ಮನೆಯನ್ನು ತೋರಿಸಿ, ನಂತರ ಅವರು ಇಲ್ಲಿಂದ ಹೇಗೆ ತಮ್ಮ ಈ ಆಧ್ಯಾತ್ಮ ಲೋಕದ ಪ್ರಯಾಣವನ್ನು ಆರಂಭಿಸಿದ್ರು ಅಂತ ಹೇಳ್ಕೊಡ್ತಾರೆ. ಬನ್ನಿ ಕೇಳೋಣ. ಸರ್ ಬನ್ನಿ. ಹುಟ್ಟಿದ ಪುಟ್ಟರಾಜ ಗುರುಗಳ ಜನ್ಮಸ್ಥಳ ದೇವರ ಹೊಸಪೇಟೆ. ಇದೇ ಮನೆತನದೊಳಗೆ ಪೂಜ್ಯ ಪುಟ್ಟರಾಜ ಗವಾಯಿಗಳು ಜನಿಸಿದಂತ ಮನೆಯನ್ನ ತೋರಿಸ್ತಾರೆ. ಬನ್ನಿ ಸರ್, ಒಳಗೆ ಬನ್ನಿ ಸರ್, ಬನ್ನಿ ಬನ್ನಿ. ವೀಕ್ಷಕರ, ಇಲ್ಲಿ ತಾವು ಕಾಣಬಹುದು ಹಾನಗಲ್ಲ ಗುರು ಕುಮಾರೇಶ್ವರ ಮಹಾಸ್ವಾಮಿಗಳು, ಹಾಗೆ ಪಂಡಿತ ಪಂಚಾಕ್ಷರ ಕವಿ ಗವಾಯಿಗಳವರು, ಮತ್ತು ಪರಮ ಪೂಜ್ಯ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರು, ಮತ್ತು ಇಲ್ಲಿ ನೀವು ನೋಡಬಹುದು ಯಡಿಯೂರ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು. ಕುಮಾರಸ್ವಾಮಿಗಳು ಇವರು ಪುಟ್ಟರಾಜ್ ಗವಾಯಿಗಳಿಗೆ ಏನಾಗಬೇಕು? ಇವರು ನಮ್ಮ ತಾಯಿಯವರು. ನನ್ನ ಹೆಸರು ಕುಮಾರಸ್ವಾಮಿ. ನಮ್ಮ ತಾಯಿಯವರು. ನಮ್ಮ ತಾಯಿಯವರಿಗೆ ಪುಟ್ಟರಾಜ ಗುರುಗಳು ಕಾಕಾರ ಆಗ್ಬೇಕ್ರಿ. ಇವ್ರಿಗೆ 3 ಮಂದಿ ಮಕ್ಕಳು: ರುದ್ರಯ್ಯ, ಶಿವಲಿಂಗಯ್ಯ, ಕುಮಾರಸ್ವಾಮಿ. ನಾನು ಕೊನೆಯದಾಗಿರಿ. ಹೌದನ್ರಿ? ಅಂದ್ರೆ ಇವ್ರಿಗೆ ಪುಟ್ಟರಾಜ ಗವಾಯಿಗಳು ಏನಾಗ್ಬೇಕಂದ್ರೆ ಕಾಕರ ಚಿಕ್ಕಪ್ಪರ. ಹೌದ್ರಿ. ಬರ್ರಿ, ಗವಾಯಿಗಳ ಜನಿಸಿದಂತ ಸ್ಥಳ ನೋಡ್ರಿ. ಬನ್ನಿ ಸರ್, ಒಳಗಡೆ ಬನ್ನಿ. ಬರ್ರಿ ಬನ್ನಿ ಬನ್ನಿ ಸರ್, ಒಳಗಡೆ.
ವೀಕ್ಷಕರ ನೀವು ನೋಡಾಕತ್ತೀರಿ ಶ್ರೀ ಗುರು ದಿಂಗಾಲೇಶ್ವರ ಗದ್ದಿಗೆ ಪೂಜ್ಯ ಪುಟ್ಟರಾಜ ಗುರುಗಳ ಗದ್ದಿಗೆ. ಓಹೋ ನೋಡ್ರಿ ದಿಂಗಾಲ ಸ್ವಾಮಿ ಅಂತ ದಿಂಗಾಲೇಶ್ವರ ಸ್ವಾಮಿಗಳು ಗದ್ದಿಗೆ. ಪುಟ್ಟರಾಜ್ ಗವಾಯಿಗಳವರ ಗುರುಗಳು ಒಂದು ಭಾವಚಿತ್ರ ಮತ್ತು ಅವರನ್ನ ಪ್ರತಿನಿತ್ಯ ಇಲ್ಲಿ ಪೂಜೆ ನಡೀತಾ ಇದೆ. ಬನ್ರಿ ಮತ್ತೆ ಬನ್ನಿ. ವೀಕ್ಷಕರ ನೀವು ನೋಡಾಕತ್ತೀರಿ ಇದು ನಮ್ಮ ಪೂಜ್ಯ ಪುಟ್ಟರಾಜ್ ಗವಾಯಿಗಳವರು ಜನಿಸಿದಂತಹ ಸ್ನೇಹಿತರ, ಈಗ ನಾವು ಅದೀವಿ ಪರಮ ಪೂಜ್ಯ ಪುಟ್ಟರಾಜ್ ಗವಾಯಿಗಳವರ ಅಣ್ಣನವರಾದಂಥ ಸಣ್ಣ ರೇವಣಯ್ಯ ಅವರ ಮನೆಯೊಳಗೆ ನಾವು ಅದೀವಿ. ಆ ಸಣ್ಣ ರೇವಣಯ್ಯನವರ ಮಗಳು ಶ್ರೀಮತಿ ನೀಲಂನವರು ನಮ್ಮ ಜೊತೆಗೆ ಅದಾರ. ಅವರು ಪುಟ್ಟರಾಜ್ ಗವಾಯಿಗಳವರನ್ನ ನೆನೆಸ್ಕೊಂಡು ಏನ್ ಹೇಳ್ತಾರ ಅಂತ ಹೇಳಿ ಕೇಳೋಣ. ಅಮ್ಮರ ಅವ್ರನ್ನ ಹುಟ್ಟೇವಲ್ರಿ ನಮ್ಮ ಪುಣ್ಯಾತ್ಮರ ಅಂತ. ಪುಟ್ಟರಾಜ್ ಗವಾಯಿಗಳನ್ನ ನೀವು ನೋಡಿರಿ? ನೋಡೇವ್ರಿ. ಇಲ್ಲಿ ಬರ್ತಿದ್ರು ಅವರು? ಬರ್ತಿದ್ರಿ. ನೀವು ಯಾವಾಗಿಂದ ಅವ್ರನ್ನ ನೋಡಿರಿ? ನಮ್ ಬಾಳ ದಿನದಿಂದ ನೋಡೇವಿ ಬಿಡ್ರಿ. ಮತ್ತ ಅವ್ರ ವಂಶಸ್ಥರು ಅಂತ ಹೇಳ್ಕೊಳಕ್ ನಿಮ್ಗೆ ಏನ್ ಅನ್ಸುತ್ತ? ಏನ್ ಅನ್ಸತ್ರಿ? ಖುಷಿ ಅನಸ್ತೈತ್ರಿ. ಸಿದ್ದರಾಮೇಶ್ವರರ ಒಂದು ದೇವಸ್ಥಾನ ಇದೆ. ಅತ್ಯಂತ ಪುರಾತನವಾಗಿರುವಂಥ ದೇವಸ್ಥಾನ ಅದು. ಸೊನ್ನಲಿ ಸಿದ್ದರಾಮೇಶ್ವರರ ದೇವಸ್ಥಾನ. ಅದು ಒಂದು ವಿಶೇಷ. ಪುಟ್ಟರಾಜ ಗವಾಯಿ ಹುಟ್ಟಿದ್ದ ಒಂದು ದೊಡ್ಡ ಭಾಗ್ಯ. ಅವರಿಂದಲೇ ಈ ಊರಿಗೆ ದೊಡ್ಡೊಂದು ಕಿಮ್ಮತ್ತು, ದೊಡ್ಡ ಹೆಸರು ಬಂದಿದೆ. ರಾಷ್ಟ್ರ ಮಟ್ಟದಲ್ಲಿ ಅಜ್ಜವರ ಹೆಸರು, ರಾಷ್ಟ್ರ ಮಟ್ಟದಲ್ಲಿ ಈ ಊರ ಹೆಸರು ಬೆಳಗುತ್ತಾ ಇದೆ. ಇಷ್ಟನ್ನು ನಾವು ಹೇಳ್ಬೋದು. ಹಾವೇರಿ ಜಿಲ್ಲಾ, ಇದು ಹಾವೇರಿ ತಾಲೂಕಿಗೆ, ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕು, ಹಾನಗಲ್ ಪ್ರಾಂತದ ಒಂದು ಹೊಸಪೇಟೆ ಅಂತ ಮೊದಲು ಈ ಊರಿನ ಹೆಸರು. ಎಲ್ಲ ಸರ್ಕಾರಿ ರೆಕಾರ್ಡ್ಸ್ನೊಳಗೆ ಹೊಸಪೇಟೆ ಅಂತಾನೆ ಇದೆ. ಪುಟ್ಟರಾಜ ಗವಾಯಿಗಳು ಮುಂದೆ ನಡೆದಾಡುವ ದೇವರಂತೇನು ಹೆಸರಾದ್ರಲ್ಲ, ಇಲ್ಲಿ ಬಂದಿರುವಂತ ಎಲ್ಲ ಮಠಾಧಿಪತಿಗಳು, ಜಗದ್ಗುರುಗಳು ದೇವರಿಗೆ ಜನ್ಮ ಕೊಟ್ಟಿದೆ. ದೇವರಂತವ್ರು ಈ ಊರ ಹುಟ್ಟಿದ್ದಾರೆ, ಜನಿಸಿದ್ದಾರೆ. ಅದಕ್ಕೆ ಹೊಸಪೇಟೆ ಅನ್ನೋದಕ್ಕಿಂತ ಇದಕ್ಕೆ ದೇವರ ಹೊಸಪೇಟೆ ಅಂತಾನೆ ಕರೆದು ಚಲೋ ಆಗ್ತೈತಿ ತಿಳ್ಕೊಂಡು 3000 ಮಠದ ಜಗದ್ಗುರು ಇರ್ಬೋದು, ರಂಭಾಪುರಿ ಜಗದ್ಗುರುಗಳು, ಇನ್ನು ಅನೇಕ ಮಠಾಧಿಪತಿಗಳು ಈ ವಿಷಯವನ್ನು ವ್ಯಕ್ತಪಡಿಸಿದಾಗ ಆಮೇಲೆ ಇದಕ್ಕೆ ದೇವರ ಹೊಸಪೇಟೆ ಅಂತ ಕರ್ಕೊಂಡು ಬರಾಕತ್ತಿದ್ರು. ಓಹೋ, ಹಂಗಾದ್ರ ಪುಟ್ಟರಾಜ ಗವಾಯಿಗಳ ಜನಿಸಿದ ಹೊಸಪೇಟೆ ಅನ್ನುವಂತ ಊರು ದೇವರ ಹೊಸಪೇಟೆ. ನಡೆದಾಡುವ ದೇವ್ರ ಅಂತಿದ್ರು ಅವರಿಗೆ, ಮಾತನಾಡುವ ದೇವ್ರ ಅಂತಿದ್ರು, ಭೂಲೋಕದ ಭಗವಂತ ಅಂತಿದ್ರು. ಹಾನಗಲ್ ಪ್ರಾಂತ ಒಂದು ಬಹಳ ದೊಡ್ಡ ಭಾಗ್ಯ. ಪಂಚಾಕ್ಷರ ಗವಾಯಿಗಳವರು ಹಾನಗಲ್ ತಾಲೂಕಿನಲ್ಲೇ ಜನಿಸಿದ್ದು, ಕಾಡಶೆಟ್ಟಿ ಹಳ್ಳಿಯೊಳಗೆ. ಅವರು ಗುರುಗಳಾಗಿರುವಂತ ಹಾನಗಲ್ ಕುಮಾರಸ್ವಾಮಿಗಳವರು ಮಠಾಧಿಪತಿಗಳಾಗಿದ್ದು ಹಾನಗಲ್ ವಿರಕ್ತ ಮಠಕ್ಕೆ. ಹೀಗಿರೋದ್ರಿಂದ ಹಾನಗಲ್ಲು ದೊಡ್ಡ ಭಾಗ್ಯ, ದೊಡ್ಡ ಪುಣ್ಯ. ಈ 3 ರತ್ನಗಳಿವೆಲ್ಲ ಅನರ್ಘ್ಯ ರತ್ನಗಳು. ಬಹುಶಃ ಜಗತ್ತು ಎಲ್ಲಿ ತನಕ ಇರ್ತೈತಿ, ದೇವ್ರು ಎಲ್ಲಿ ತನಕ ಇರ್ತಾನ, ಪಂಚಭೂತಗಳು ಎಲ್ಲಿ ತನಕ ಇರ್ತಾವ, ಭೂಮಿ ಸೃಷ್ಟಿ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕನು ಈ ಊರಿನ ಹೆಸರು ಬೆಳಗುತ್ತಾ ಇದೆ. ಅದು ಯಾರಿಂದ ಅಂದ್ರೆ ಹಾನಗಲ್ ಕುಮಾರ ಶಿವಯೋಗಿಗಳವರು, ಪಂಚಾಕ್ಷರ ಗವಾಯಿಗಳವರು, ನಡೆದಾಡುವ ದೇವರು ಪುಟ್ಟರಾಜ ಗವಾಯಿಗಳವರಿಂದ. ಅಂಥವರಿಂದಲೇ ಈ ಊರಿಗೆ ಬಹಳ ದೊಡ್ಡ ಕಿಮ್ಮತ್ತು. ಬಹಳ ಚಿಕ್ಕ ಹಳ್ಳಿ ಇದು. ಪುಟ್ಟರಾಜ ಗವಾಯಿಗಳವರು ಜನಿಸಿದ್ದು 1914ರಲ್ಲಿ. 1914ರಲ್ಲಿ ಜನಿಸಿದ್ದು ಅವರು ಮಾರ್ಚ್ 3 ಭರಣಿ ನಕ್ಷತ್ರ ಅವರು ಜನಿಸಿದ್ದು. ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ಧರಣಿಯನ್ನೇ ಆಳ್ತಾರೆ ಅಂತ ತಿಳ್ಕೊಂಡು ಒಂದು ಗಾದಿ ಮಾತಿದೆ, ಕನ್ನಡ ಗಾದಿ ಮಾತು. ಹಂಗ ಅವ್ರು ಭರಣಿ ನಕ್ಷತ್ರದಲ್ಲಿ ಜನಿಸಿದ್ದರಿಂದಲೇ ಇಡೀ ಜಗತ್ತಿಗೆ ಅವರು ದೊಡ್ಡ ದೇವರು ಎನಿಸಿಕೊಂಡ್ರು, ದೊಡ್ಡ ಮಹಾತ್ಮರು ಎನಿಸಿಕೊಂಡ್ರು. ಅದು ಒಂದು ಪುಣ್ಯನೇ. ಆಯ್ತು, ಅವ್ರು 10 ಲಕ್ಷ ಕೊಟ್ರು, 25 ತುಲಾಭಾರ ಕೂಡಿದ್ವು. ಎಲ್ಲ ಭಕ್ತರೆಲ್ಲ ಸೇರಿ ನಾವು ಮಠ ಕಟ್ಟಿ 2006ರಾಗ ಉದ್ಘಾಟನೆ ಮಾಡಿದ್ವಿ. ಉದ್ಘಾಟನೆ ಮಾಡಿಂದ ಅಜ್ಜವ್ರು ಬಂದು ಈಗ ನನಗೆ ಸಂತೋಷ ಆತಪ್ಪ ಅಂತಂದ್ರು. ಆಮೇಲೆ ಅವ್ರು ಇದ್ದಾಗನ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ವಿ. ಅವತ್ತು ಭಾಷಣದಾಗ ಜಗ್ಗ ಖುಷಿಯಾಗಿ ಮಾತಾಡಿದ್ರು ಅಜ್ಜವ್ರು.
ಎಲ್ಲರೂ ಲಿಂಗೈಕ್ಯದಿಂದ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಗದ್ದಿಗೆ ಇರ್ತಾರ. ನಾ ಇರೋ ಮುಂದನ ನಮ್ಮೂರವರು ನನಗೆ ಅಭಿಮಾನಕ್ಕೆ ನನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಬಹಳ ಖುಷಿಯಾಗಿ ಭಾಷಣ ಮಾಡಿದ್ರು. ಇನ್ನ ಮತ್ತ ಅವ್ರ ಲೀಲೆಗಳ ಪವಾಡಗಳಂಕರ ಅವ್ರು ಏನು ಹುಡುಗಾಟಿಗೆ ಮಾಡ್ಯಾರ ನಕ್ಸಾಟಿಗೆ. ಈಗ ನಾವು ಅಗ್ದಿ ಕ್ಲೋಸ್ ಅದೇವೆ ಅಂತಂದ್ರೆ ನಮ್ಮ ಹುಡುಗಾಟಿಗೆ ಏನೋ ಒಂದು ಹುಡುಗಾಟಿ ಮಾಡಿದ್ದು ದೇವರಾಣಿ ನನ್ನ ತಿಳುವಳಿಕೆ ಮಟ್ಟಿಗೆ ಅವೆಲ್ಲ ಸತ್ಯ ಆಗ್ಯಾವ. ಅವ್ರು ಏನೋ ಒಂದು ಹುಡುಗಾಟಿ ಮಾಡ್ತಾರ, ಅವ್ರು ಬೇಕಂತ ಹೇಳ್ತಾರೋ ಬೇಡ ಅಂತ ಹೇಳ್ತಾರೋ ಅವ್ರ ಮನುಷ್ಯನ ಬಂದಿದ್ದನ್ನ ಹೇಳ್ಬಿಟ್ರು ಅಂತಂದ್ರೆ ಅವೆಲ್ಲ ಸತ್ಯ ಘಟನೆಗಳು ಆಗಿದ್ದಾವ. ಅವ್ರನ್ನ ಪರಿಚಯ ಮಾಡಿಸ್ಕೊಡೋದೇನು, ನಾವು ಸೂರ್ಯ ಚಂದ್ರನ ಪರಿಚಯ ಮಾಡಿಸ್ಕೊಟ್ಟಂಗ ನಿಮಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯನ. ಸುಮಾರು 10-11 ಲಕ್ಷ ಅವ್ರ ಲಿಂಗೈಕ್ಯದಾಗ ಜನ ಸೇರ್ತು 144 ದೇಶದವರು ಅದನ್ನು ವೀಕ್ಷಣೆ ಮಾಡಿದ್ರಂತ. ಚಂದಪ್ಪನಾಗ ಅವತ್ತ ಅಜ್ಜವರ ಪಟಗ ಸುತ್ತಿದ್ದು, ಬೆತ್ತ ಹಿಡಿದಿದ್ದು, ಅದು ಮಾಡಿದಾಗ ಕೆಲವು ಮಂದಿ ಮಾಡ ಹಂಗ ಬಂತು ಅಂತಾರೆ. ಅದು ಹೆಂಗ್ ಬಂತು ನಮಗ್ ಗೊತ್ತಿಲ್ಲ. ನಾವಂತಾರೆ ಅವ್ರ ಧ್ಯಾನದಾಗ ಇದ್ವಿ. ಅವ್ರ ಶಿಷ್ಯರ್ ನೆಂತಂತ ರೆಡಿ ಮಾಡಿದ್ರು ಅಂದ್ರ ನಮ್ಮ ವಿಶ್ವವಿಖ್ಯಾತಿ ವೆಂಕಟೇಶ್ ಗೌಡರು ಅವರ ಶಿಷ್ಯರು. ಅವ್ರು ಇನ್ನು 1 ವರ್ಷ 2 ವರ್ಷಕ್ಕೆ ಲಿಂಗೈಕ್ಯರು ಆಗ್ತಾರ ಅಂದ್ರೆ ಅವ್ರಿಗೆ ಪಾಠ ಮಾಡ್ಯಾರ. ಅವ್ರು ಅಜ್ಜವ್ರು ಪಾಠ ಮಾಡ್ಯಾರ. ಏನು ಅಕ್ಷರ ಕಲ್ತಿಲ್ಲ, ಶಾಲಿ ಮೆಟ್ಲು ಹತ್ತಿಲ್ಲ, ಯಾ ಕಾಲೇಜಿಗೆ ಹೋಗಿಲ್ಲ. ಅವರು ಚೀಜ್ಗಳನ್ನ ರಚನೆ ಮಾಡಿ ಅಂತ ದಿಗ್ಗಜರಿಗೆ ಸಂಗೀತ ಚೀಜ್ಗಳನ್ನ ಹೇಳ್ತಿದ್ರು. ಆ ಚೀಜ್ಗಳು ಒಪ್ಸಕ ಅವ್ರು ನಮ್ಮ ವೆಂಕಟೇಶ್ ಗೌಡರು ಹೇಳ್ತಾರ 3 ತಿಂಗಳು ಬೇಕಾಗ್ತಿತ್ತಂತ. ವೆಂಕಟೇಶ್ ಗೌಡರು ಆ ಸಂಗೀತದ ಚೀಜ್ಗಳನ್ನ ಅವ್ರಿಗೆ ಒಪ್ಸಾಕ 3 ತಿಂಗಳಿಂದ ಬರ್ತವ್ರು ಹೊಸ ಚೀಜ. ಇಂಥ ದಿಗ್ಗಜರು ನಮ್ಮ ಹೊಸಪೇಟೆಗೆ ಹುಟ್ಟಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕ ಆಗೈತಿ. ಇಷ್ಟೆಲ್ಲ 4 ಮಾತು ಮಾತಾಡಕ್ ಬಂದಿದ್ದಂತ ಪುಟ್ಟರಾಜ್ ಗೌಡ ನಾವು ಶಾಸ್ತ್ರಿಗಳಲ್ಲ, ಜಂಗಮರಲ್ಲ, ನಾವು ಅವ್ರ ಶಿಷ್ಯರು, ನಮ್ಮ ಮನೆ ಗುರುಗಳು ಅಂತ ಅವ್ರನ್ನ ಆರಾಧನೆ ಮಾಡ್ತೇವೆ. ನನಗೇನು ಕುಂದು ಕೊರತೆ ಬಂದೈತೆ ಅಂದ್ರೆ ಅವ್ರು ನೆನೆಸ್ಕೊಂತಾರೆ, ಪರಮಾತ್ಮ ಸರಿ ಮಾಡಪ್ಪ ಅಂತೇಳಿ. ಯಾರ ರೂಪದಾಗ ಬಂದು ಸರಿ ಮಾಡ್ತಾರ, ಈ ಮೋಡದ ಮರೆಯಲ್ಲಿ ಅಂತಾರಲ್ಲ ಹಂಗ ಸಾಲು ಆಗ್ತಾವ. ಇಷ್ಟು ಹೇಳಿ ನನ್ನ ಅನುಭವ ಹಂಚ್ಕೊಂತೀನಿ. ಧನ್ಯವಾದಗಳು. ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗುರುವರರ 112ನೆಯ ಹುಟ್ಟುಹಬ್ಬವನ್ನ ಇದೀಗ ತಾನೇ 23/2/2026 ಆಚರಣೆಯನ್ನು ಮಾಡಿದ್ವಿ. ಪ್ರತಿ ವರ್ಷನೂ ಸಹಿತ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರು ನಮ್ಮಲ್ಲಿ ಬಂದು ಸೇವೆಯನ್ನು ಮಾಡ್ತಾರೆ. ಸಂಗೀತಗಾರ ಇರ್ಬೋದು, ಸಾಹಿತ್ಯಗಾರ ಇರ್ಬೋದು, ಪ್ರವಚನಕಾರ ಇರ್ಬೋದು, ಕೀರ್ತನಕಾರ ಇರ್ಬೋದು, ಅಂತಹ ಕಲಾವಿದರನ್ನ ಕರೆಸಿ ಎಲ್ಲ ಭಕ್ತ ಸಮೂಹದವರು ಈ ಕಾರ್ಯಕ್ರಮವನ್ನು ಹಂಚಿಕೊಂತಾರೆ, ಕಾರ್ಯಕ್ರಮವನ್ನು ಮಾಡ್ತಾರೆ. ಮತ್ತೆ ಅವರ ಪುಣ್ಯಾರಾಧನೆಯನ್ನು ಸೆಪ್ಟೆಂಬರ್ 17ರಂದು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಜ್ಞಾನಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಭಕ್ತ ಸಮೂಹದ ಗ್ರಾಮದ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ, ಪೂಜ್ಯರ ಸಮ್ಮುಖದಲ್ಲಿ ಆ ಕಾರ್ಯಕ್ರಮವನ್ನು, ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಅದೇ ಗುರುವರರು ಅಂತಹ ಪುಣ್ಯಾತ್ಮನನ್ನ ನಾವು ಇಲ್ಲಿ ದೇವರ ಹೊಸಪೇಟೆಯಲ್ಲಿ ಜನಿಸ್ಯಾರ ಅಂದ್ರೆ ನಾವೆಲ್ಲ ಪುಣ್ಯಾತ್ಮರು, ಧನ್ಯಾತ್ಮರು ಅನ್ನುವಂಥ ಮಾತನ್ನ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀವಿ. ವೀಕ್ಷಕರೇ, ಇದುವರೆಗೂ ನೀವು ನೋಡಿದ್ರಲ್ಲ ಪರಮ ಪೂಜ್ಯ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಜನಿಸಿದಂತಹ ಮನೆ ಮತ್ತು ಅವರ ಬಂಧು ಬಳಗವನ್ನು ನಾವೆಲ್ಲ ನಿಮಗೆ ತೋರಿಸಿದ್ದೀವಿ. ಜೊತೆಗೆ ಇದೇ ಮಾರ್ಚ್ 3ರಂದು ಅಂದರೆ ದಿನಾಂಕ ಹಿಡಿದ್ರೆ ಅದು ಮಾರ್ಚ್ 3ಕ್ಕೆ ಅವರ ಜಯಂತಿ, ಜನ್ಮ ದಿನಾಚರಣೆ. ಅದು ಗದಗ ಸೇರಿದಂತೆ ಇಡೀ ದೇಶಾದ್ಯಂತ ಅವರ ಭಕ್ತರು ಮತ್ತು ಕಲಾವಿದರು ಎಲ್ಲೆಲ್ಲಿ ಇರ್ತಾರೋ ಅಲ್ಲೇ ತಾವಿದ್ದಲ್ಲೇ ಪುಟ್ಟರಾಜ ಗವಾಯಿಗಳವರ ಜಯಂತಿಯನ್ನ, ಜನ್ಮ ದಿನಾಚರಣೆಯನ್ನ, ಹುಟ್ಟು ಹಬ್ಬವನ್ನ ಬಹಳ ಭಕ್ತಿಯಿಂದ, ಅದ್ಧೂರಿಯಿಂದ ಆಚರಿಸ್ತಾರ. ಅವರು ಸ್ಮರಣೆ ಮಾಡ್ತಾರ, ಅವ್ರಿಗೆ ಭಕ್ತಿಯನ್ನ ಅರ್ಪಿಸ್ತಾರ. ಜೊತೆಗೆ ಸಂಗೀತ ಕಲಾವಿದರು ತಾವಿದ್ದಲ್ಲೇನ ಸಂಗೀತದ ಮೂಲಕ ಅವರನ್ನ ನೆನೆಸುವ, ಸ್ಮರಿಸುವ ಒಂದು ಕೆಲಸವನ್ನ ಕಲಾವಿದರು ಇಡೀ ದೇಶಾದ್ಯಂತ ಮಾಡ್ತಾರ. ಇವತ್ತು ಪುಟ್ಟರಾಜ ಕವಿ ಗವಾಯಿಗಳವರ ಶಿಷ್ಯಂದರು, ಅವರ ಹತ್ತಿರ ವಿದ್ಯೆಯನ್ನು ಕಲಿತಂತಹ ಸಂಗೀತಗಾರರು, ಕೀರ್ತನಕಾರರು, ನಾಟಕ ಕಲಾವಿದರು, ಪ್ರವಚನಕಾರರು ಇಡೀ ಜಗತ್ತಿನ ತುಂಬ ಅದಾರ. ಅವ್ರು ಎಲ್ಲೆಲ್ಲಿ ಇರ್ತಾರೋ ಅಲ್ಲೇ ಪುಟ್ಟರಾಜ ಕವಿ ಗವಾಯಿಗಳವರನ್ನ ನೆನೆಸ್ತಾರ, ಅವರನ್ನ ಸ್ಮರಿಸ್ತಾರ, ಭಕ್ತಿಯನ್ನ ಅರ್ಪಣೆ ಮಾಡ್ತಾರ. ಮಾರ್ಚ್ 3ನೇ ತಾರೀಕಿನ ದಿವಸ ಅಂದ್ರೆ 2026 ಮಾರ್ಚ್ 3ನೇ ತಾರೀಕಿನ ದಿವಸ ಅವರ ಒಂದು ಜನ್ಮ ದಿನಾಚರಣೆ, ಜಯಂತ್ಯೋತ್ಸವ ನಡೀತಾ ಇದೆ. ಆ ಜಯಂತಿಯ ದಿವಸ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರುವಷ್ಟು ದೊಡ್ಡವರು ಈ ಪ್ರಪಂಚದೊಳಗೆ ಯಾರೂ ಇಲ್ಲ. ಅವರಿಗೆ ಅವರ ಜನ್ಮ ದಿನಾಚರಣೆ ದಿವಸ ಶತಕೋಟಿ ನಮಸ್ಕಾರಗಳನ್ನ, ನಮನಗಳನ್ನ ಸಲ್ಲಿಸುವಂತ ಒಂದು
ಭಾಗ್ಯವನ್ನ ನಮಗ ಅವರು ಕರುಣಿಸಿದಾರ. ಇವತ್ತು ನಾವು ನೀವೆಲ್ಲ ಅವರ ಜನ್ಮಸ್ಥಳವನ್ನ ನೋಡಿದೀವಿ, ಹಾಗೆ ಅವ್ರ ಬಗ್ಗೆ 4 ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಇದುವರೆಗೂ ಈ ವಿಡಿಯೋವನ್ನ ನೋಡಿ ಅವರ ಬಗ್ಗೆ ತಿಳ್ಕೊಂಡಂತ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸಿ, ವೀಕ್ಷಕರ ತಾವು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ, ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ, ಜೊತೆಗೆ ಲೈಕ್ ಮಾಡ್ರಿ. ಹಾಗೂ ಇಂತಹ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ನಾವು ತರಬೇಕು ಅಂದ್ರೆ ನಿಮ್ಮಲ್ಲಿ ಯಾರಾದರೂ ಇದ್ದಂಥ ಮಹಾತ್ಮರ ಬಗ್ಗೆ, ಸಾಧಕರ ಬಗ್ಗೆ ಏನಾದರೂ ನೀವು ತಿಳಿಸೋದಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿರುವಂಥ ನಮ್ಮ ಫೋನ್ ನಂಬರ್ಗೆ ಫೋನ್ ಮಾಡಿ ಅವ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ. ಅಂಥವ್ರ ವಿಡಿಯೋಗಳನ್ನು ಕೂಡ ನಾವು ನಿಮ್ಮ ಮುಂದೆ ತರ್ತೀವಿ ಅಂತ ಹೇಳ್ತಾ ಈ ಒಂದು ದೇವರ ಹೊಸಪೇಟೆಯ ಒಂದು ಪ್ರಯಾಣ, ಜರ್ನಿ, ಟೂರ್ನ ಇಲ್ಲಿ ಮುಗಿಸ್ತೀನಿ. ನಮಸ್ಕಾರ.